ನಮಸ್ಕಾರ ಸ್ನೇಹಿತರೆ. ಮಾರ್ಚ್ 17, 2026ರಂದು ಬೆಂಗಳೂರಿನಲ್ಲಿ ನಡೆದ ಒಂದು ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಸಾಮಾನ್ಯವಾಗಿ ನಾವು ವಸ್ತುಗಳನ್ನು ಕೊರಿಯರ್ ಮಾಡ್ತೀವಿ. ಆದರೆ ಬೆಂಗಳೂರಿನ ಒಂದು ಕುಟುಂಬ ತನ್ನ ಮನೆಯ ಹಿರಿಯರನ್ನೇ ಹ್ಯೂಮನ್ ಪಾರ್ಸಲ್ ಆಗಿ ಕಳುಹಿಸಲು ಮುಂದಾಗಿದೆ. ಹೌದು, ನೀವು ಕೇಳುತ್ತಿರುವುದು ನಿಜ. ಇದು ಯಾವುದೇ ಅಪರಾಧವಲ್ಲ, ಬದಲಾಗಿ ಸರ್ಕಾರಕ್ಕೆ ನೀಡಿದ ಒಂದು ಆಘಾತಕಾರಿ ಎಚ್ಚರಿಕೆ. ಹಾಗಾದರೆ ಏನಿದು ಘಟನೆ? ಆ ಕುಟುಂಬ ಇಂತಹ ವಿಚಿತ್ರ ಹಾದಿ ಹಿಡಿಯಲು ಕಾರಣವೇನು ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮಾರ್ಚ್ 17ರ ಮಧ್ಯಾಹ್ನ ಸುಮಾರು 2 ಗಂಟೆ ಬೆಂಗಳೂರಿನ ಒಂದು ಖಾಸಗಿ ಪಾರ್ಸಲ್ ಕಚೇರಿಗೆ ಒಂದು ದೊಡ್ಡ ಕಾರ್ಡ್ಬೋರ್ಡ್ ಬಾಕ್ಸ್ ಬರುತ್ತದೆ. ಆ ಬಾಕ್ಸ್ ಮೇಲೆ ಹ್ಯಾಂಡಲ್ ವಿತ್ ಕೇರ್ ಅಂತ ಬರೆದಿತ್ತು. ಆದರೆ ಯಾವಾಗ ಸಿಬ್ಬಂದಿ ಅದನ್ನು ಎತ್ತಲು ಹೋದರೋ ಒಳಗಿನಿಂದ ಶಬ್ದ ಕೇಳಿ ಬಂತು. ಗಾಬರಿಗೊಂಡ ಸಿಬ್ಬಂದಿ ಬಾಕ್ಸ್ ತೆರೆದಾಗ ಅಲ್ಲಿದ್ದಿದ್ದು ಒಬ್ಬ ವೃದ್ಧ ವ್ಯಕ್ತಿ. ಕೂಡಲೇ ಅಲ್ಲಿ ಜನ ಜಮಾಯಿಸಿದರು. ಪೊಲೀಸರಿಗೂ ಮಾಹಿತಿ ಹೋಯಿತು. ಆದರೆ ಆ ವೃದ್ಧರ ಜೊತೆ ಬಂದಿದ್ದ ಅವರ ಕುಟುಂಬಸ್ಥರು ಹೇಳಿದ ಮಾತು ಕೇಳಿ ಎಲ್ಲರೂ ಸ್ತಬ್ಧರಾದರು. ಪೊಲೀಸರ ವಿಚಾರಣೆ ವೇಳೆ ಆ ಕುಟುಂಬ ತಮ್ಮ ನೋವನ್ನು ಹೊರಹಾಕಿತು. ನಮಗೆ ಬಸ್ ದರ ಏರಿಕೆಯಿಂದ ಬದುಕಲು ಕಷ್ಟವಾಗುತ್ತದೆ ಅನ್ನೋದು ಅವರ ಮುಖ್ಯ ಆರೋಪವಾಗಿತ್ತು. ಬೆಂಗಳೂರಿನಲ್ಲಿ ಖಾಸಗಿ ಮತ್ತು ಸರ್ಕಾರಿ ಬಸ್ಗಳ ಟಿಕೆಟ್ ದರ ಗಗನಕ್ಕೇರಿದೆ. ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ಊರಿಗೆ ಹೋಗಬೇಕೆಂದರೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಬಸ್ ಟಿಕೆಟ್ ತಗೊಂಡು ಪ್ರಯಾಣ ಮಾಡುವುದಕ್ಕಿಂತ ಮನುಷ್ಯನನ್ನು ಪಾರ್ಸಲ್ ಆಗಿ ಕಳಿಸುವುದು ಅಗ್ಗವಾಗಿದೆ ಎಂದು ಆ ಕುಟುಂಬ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿತು. ಸಾರಿಗೆ ದರ ಏರಿಕೆ ಬಗ್ಗೆ ಸರ್ಕಾರದ ಗಮನ ಸೆಳೆಯಲು ಅವರು ಈ ವಿಚಿತ್ರ ಹ್ಯೂಮನ್ ಪಾರ್ಸಲ್ ಐಡಿಯಾವನ್ನು ಮಾಡಿದ್ದರು. ಸ್ನೇಹಿತರೆ, 2026ರ ಆರಂಭದಿಂದಲೂ ಸಾರಿಗೆ ದರಗಳು 30% ರಿಂದ 40% ಹೆಚ್ಚಾಗಿವೆ. ಒಬ್ಬ ವೃದ್ಧ ದಂಪತಿ ಬೆಂಗಳೂರಿನಿಂದ ಉತ್ತರ ಕರ್ನಾಟಕಕ್ಕೆ ಹೋಗಬೇಕೆಂದರೆ ಅವರ ಅರ್ಧ ತಿಂಗಳ ಪೆನ್ಷನ್ ಹಣ ಟಿಕೆಟ್ಗೆ ಖರ್ಚಾಗುತ್ತಿದೆ. ಬಸ್ಸುಗಳಲ್ಲಿ ಪ್ರಯಾಣಿಸುವುದು ಕೇವಲ ಶ್ರೀಮಂತರಿಗೆ ಮಾತ್ರ ಸೀಮಿತವಾಗಬೇಕಾ ಅನ್ನೋದು ಈ ಪ್ರತಿಭಟನಾಕಾರರ ಪ್ರಶ್ನೆ. ಅವರು ಆ ವೃದ್ಧರನ್ನು ನಿಜವಾಗಿ ಕೊರಿಯರ್ ಮೂಲಕ ಕಳುಹಿಸುವ ಉದ್ದೇಶ ಹೊಂದಿರಲಿಲ್ಲ. ಬದಲಾಗಿ ಜನಸಾಮಾನ್ಯರ ಪರಿಸ್ಥಿತಿ ಎಷ್ಟು ದಯನೀಯವಾಗಿದೆ ಎಂದು ತೋರಿಸಲು ಈ ಸಾಂಕೇತಿಕ ಪ್ರತಿಭಟನೆಯನ್ನು ನಡೆಸಿದ್ದರು. ಈ ಘಟನೆ ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚು ಹಚ್ಚಿದೆ. ಕೆಲವರು ಇದು ಅಪಾಯಕಾರಿ ಪ್ರತಿಭಟನೆ ಅಂದರೆ, ಇನ್ನೂ ಕೆಲವರು ಸರ್ಕಾರದ ಕಣ್ಣು ತೆರೆಸಲು ಇದು ಸರಿಯಾದ ದಾರಿ ಅಂತಿದ್ದಾರೆ. ವುಮೆನ್ ಪಾರ್ಸಲ್ ಪ್ರತಿಭಟನೆ ಈಗ ಟ್ರೆಂಡಿಂಗ್ನಲ್ಲಿದೆ. ಪೊಲೀಸರು ಆ ಕುಟುಂಬಕ್ಕೆ ಎಚ್ಚರಿಕೆ ನೀಡಿ ಕಳುಹಿಸಿದ್ದಾರೆ. ಆದರೆ ಈ ಸುದ್ದಿ ಈಗ ಸರ್ಕಾರದ ಮಟ್ಟಕ್ಕೆ ತಲುಪಿದೆ. ಸಾರಿಗೆ ಸಚಿವರು ಈ ಬಗ್ಗೆ ತುರ್ತು ಸಭೆ ಕರೆದಿದ್ದಾರೆ ಎಂಬ ಮಾಹಿತಿಯೂ ಇದೆ. ಸ್ನೇಹಿತರೆ, ಬದುಕು ದುಬಾರಿಯಾಗುತ್ತಿರುವ ಈ ಕಾಲದಲ್ಲಿ ಜನರು ತಮ್ಮ ಆಕ್ರೋಶ ಹೊರಹಾಕಲು ಇಂತಹ ಸಾಹಸಗಳಿಗೆ ಕೈ ಹಾಕುತ್ತಿದ್ದಾರೆ. ಸಾರಿಗೆ ದರ ಏರಿಕೆ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಈ ಕುಟುಂಬ ಮಾಡಿದ ಪ್ರತಿಭಟನೆ ಸರಿಯೇ ಅಥವಾ ತಪ್ಪೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಇಂತಹ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.